ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ಈ ಇಂದಿನ ವಿಡಿಯೋದಲ್ಲಿ ಭಾಗೀರಥಿ ಟ್ರಾವೆಲ್ಸ್ನ ಗುರುಮೂರ್ತಿಯವರು ಪ್ರವಾಸದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಹೌದು, ಒಟ್ಟಾರೆಯಾಗಿ 10 ದಿನಗಳ ಕಾಲ ಹೋಗ್ತಕ್ಕಂಥ ಒಂದು ಪ್ರವಾಸಕ್ಕೆ 80 ಜನ ಪ್ರವಾಸಿಗರು ಬರ್ತಾ ಇರ್ತಕ್ಕಂಥದ್ದು. ಅದು ಎಲ್ಲರೂ ಸಹ ಕೈವಾರದವರು. ಕೈವಾರದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ರೈಲು ಪ್ರಯಾಣ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. 10 ದಿನಗಳ ಕಾಲ ಪ್ರವಾಸ ಹೊರಟಿರ್ತಕ್ಕಂಥ ಇವರ ಮನಸ್ಸಲ್ಲಿ ಸಂತೋಷ ಎಷ್ಟು ಮನೆ ಮಾಡಿದೆ, ಹಾಗೆ ಇವರ ಅಭಿಪ್ರಾಯ ಏನು, ಇವರು ಯಾವ ರೀತಿಯಾಗಿ ಪ್ರವಾಸನ ಎಂಜಾಯ್ ಮಾಡಬೇಕು ಅಂತಿದ್ದಾರೆ ಅಂಥೇಳಿ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸಾಕಷ್ಟು ಎಪಿಸೋಡಲ್ಲಿ ಬರ್ತಕ್ಕಂಥ ಈ ವಿಡಿಯೋಗಳನ್ನ ನೀವು ಕಂಪ್ಲೀಟಾಗಿ ನೋಡಾದ ನಂತರ ನೀವು ಸಹ ನಮ್ಮ ಜೊತೆ ಪ್ರವಾಸ ಬಂದಂಗೆ ಒಂದು ಅನುಭವ ಸಿಗುತ್ತೆ. ಆದರೂ ಸಹ ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ತಂದೆ ತಾಯಿನ ಪ್ರವಾಸಕ್ಕೆ ಕಳಿಸ್ಬೇಕು ಅಂತಂದರೆ ಈ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ಭಾಗೀರಥಿ ಟ್ರಾವೆಲ್ಸ್ಗೆ ನೀವು ಕರೆ ಮಾಡಿದ್ರೆ ಕಂಪ್ಲೀಟಾಗಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರವಾಸನ ಏರ್ಪಾಡು ಮಾಡಿಕೊಡ್ತಾರೆ. ಹಾಗೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಓಕೆ ವೀಕ್ಷಕರೇ, ನಮಸ್ಕಾರ. ನೋಡ್ತಾ ಇರ್ಬೋದು, ರೈಲ್ವೆ ಸ್ಟೇಷನಲ್ಲಿದ್ದೀವಿ, ಟ್ರಿಪ್ ಹೋಗ್ತಾ ಇದ್ದೀವಿ. ಈ ಮೊದಲೇ ಭಾಗೀರಥಿ ಟ್ರಾವೆಲ್ಸ್ನವರ ಗುರು ಮೂರ್ತಿಯವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಅವಾಗ ಹೇಳಿದ್ದೆ, ಇವರೇನು ಸುಮ್ಮನೆ ಹೇಳ್ತಾರಾ, ಬಾಯಿ ಮಾತು ಹೇಳ್ತಾರಾ, ಅಥವಾ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತಾರಾ, ನಿಜವಾಗ್ಲೂ ಒಳ್ಳೆ ವೆಲ್ ಆರ್ಗನೈಸೇಷನ್ ಮಾಡ್ತಾರಂತ. ಇವತ್ತು ಅದನ್ನೆಲ್ಲ ನೋಡೋದಕ್ಕೋಸ್ಕರ, ಅಂದರೆ ಒಂದು ಟ್ರಿಪ್ಪಲ್ಲಿ ಯಾವ ರೀತಿ ಜನನ ಕೇರ್ ತೊಗೊಳ್ತಾರೆ, ಎಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾರೆ, ಯಾವ ರೀತಿ ಫುಡ್ ಕೊಡ್ತಾರೆ, ಅಕಾಮಿಡೇಷನ್ ಯಾವ ರೀತಿ ಕೊಡ್ತಾರೆ, ಮತ್ತು ಒಂದು ಕರ್ಕೊಂಡು ಹೋಗೋದ್ರಿಂದ ಕರ್ಕೊಂಬರೋವರೆಗೂ ಯಾವ ರೀತಿ ಕೇರ್ ಮಾಡ್ತಾರೆ ಅನ್ನೋದನ್ನು ವಿಡಿಯೋ ಚಿತ್ರಣ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಖಂಡಿತ ನೀವು ಸಹ ಈ ಟ್ರಿಪ್ಪಲ್ಲಿ ಬರೋರಂತೆ, ಬರ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂದಮೇಲೆ ಖಂಡಿತ ನೀವು ಟ್ರಿಪ್ಪಿಗೆ ಬರೋದಕ್ಕೆ ಶುರು ಮಾಡಿದ್ದೀರಾ ಅಂತ. ಕಂಪ್ಲೀಟಾಗಿ 10 ದಿನಗಳ ಒಂದು ಟ್ರಿಪ್ಪು, ಪ್ರತಿದಿನದ ಒಂದು ಬ್ಲಾಗ್ನೂ ಸಹ ನಾನು ಹಾಕ್ತೀನಿ. ಎಲ್ಲೆಲ್ಲಿ ಹೋದ್ವಿ, ಏನೇನು ನೋಡಿದ್ವಿ, ಏನು ಊಟ ಮಾಡಿದ್ವಿ, ಎಲ್ಲಿ ಸ್ಟೇ ಮಾಡಿದ್ವಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ನೋಡೋದ್ರ ಮೂಲಕ ನೆಕ್ಸ್ಟು ನೀವು ಏನಾದರೂ ಟ್ರಿಪ್ ಹೋಗ್ಬೇಕಂದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಒಂದು ಸೀರೀಸಲ್ಲಿ ಬರುತ್ತೆ ಈ ಒಂದು ವಿಡಿಯೋಸ್ ಎಲ್ಲ ಸೀರೀಸು ನೋಡಿ ಅಂತ ಹೇಳ್ತಾ ನಮ್ಮ ಗುರು ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಎಲ್ಲಿದ್ದೀವಿ ನಾವು? ಇವಾಗ ನಾವು ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ. ಓಕೆ, ಇದು ಕರ್ನಾಟಕ ಎಕ್ಸ್ಪ್ರೆಸ್, ಕೆಕೆ ಎಕ್ಸ್ಪ್ರೆಸ್. ಇಲ್ಲಿಂದ ನಾವು ಖಾಂಡವಾಗೆ ಪ್ರಯಾಣ ಬೆಳೆಸ್ತೀವಿ. ಎಷ್ಟು ಗಂಟೆಗಳ ಪ್ರಯಾಣ ಇದು? 22 ಗಂಟೆ ಪ್ರಯಾಣ. ಓಕೆ, ಅಂದ್ರೆ ನಾಳೆ ಸಂಜೆ ನಾವು 6 ಗಂಟೆ ಅಷ್ಟೊತ್ತಿಗೆ ನಾವು ಖಾಂಡವಾ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿತೀವಿ. 24 ಅವರ್ಸ್ ಆಗುತ್ತೆ, ಆಲ್ಮೋಸ್ಟ್ 24 ಅವರ್ಸ್. ಅಲ್ಲಿಂದ ನಾವು ಮುಂದೆ ಓಂಕಾರೇಶ್ವರ್ಗೆ ಹೋಗ್ತೀವಿ. ಇನ್ ಮಿಕ್ಕಿದ ಮುಂದೆ ಅಲ್ಲಿ ಹೋಗ್ತಾ ನಿಮಗೆ ಹೇಳ್ಕೊಂಡು ಹೋಗ್ತೀವಿ. ಒಟ್ಟು ಎಷ್ಟು ಜನ ಬರ್ತಾ ಇರ್ತಕ್ಕಂಥದ್ದು? ಒಟ್ಟು 80 ಜನ ಬರ್ತಾ ಇದ್ದಾರೆ. ಎಲ್ಲರೂ ಬರ್ತೆಲ್ಲ ಬುಕ್ ಆಗಿದೆ, ಎಲ್ಲರೂ ಅವರು ಸೀಟಲ್ಲಿ ಕೂತಿದ್ದಾರೆ ಇವಾಗ. ಓಕೆ, ಎಲ್ಲ ಹೊರಡೋದಕ್ಕೆ ರೆಡಿ ಆಗಿದೆ. ಇವತ್ತೇನೋ ಅವ್ರು ಟ್ರಿಪ್ ಹೊರಡ್ತಾ ಇದ್ದಾರೆ. ಬಟ್ ಎಷ್ಟು ದಿನಗಳಿಂದ ಈ ಒಂದು ಟ್ರಿಪ್ಪಿಗೆ ತಯಾರಿ ನಡೆಸಿದ್ರಿ ಅಂತ? ಇದು ಸಾಧಾರಣ 4 ರಿಂದ 5 ತಿಂಗಳಿಂದ ಪ್ರಿಪ್ರೇಷನ್ಸ್ ಇದೆ ಸರ್. ಓಕೆ, ಫೆಬ್ರವರಿಯಿಂದ. ಈ ತಿಂಗಳು ಒಟ್ಟು ಎಷ್ಟು ಟ್ರಿಪ್ ಹೋಗ್ತಾ ಇದ್ದೀರಾ, ಹೋಗಿದ್ದೀರಾ ಅಥವಾ ಮುಂದಕ್ಕೆ ಹೋಗ್ತೀರಾ? ಈ ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು 7 ರಿಂದ 8 ಟ್ರಿಪ್ ಆಗಿದೆ. ಎಲ್ಲೆಲ್ಲಾಗಿದೆ? ಆಲ್ ಓವರ್ ಇಂಡಿಯಾ ಎಲ್ಲ. ಕಾಶಿ, ಅಮರನಾಥ್ ಆಯಿತು, ಆಮೇಲೆ ಚಾರ್ಧಾಮ್, ಮುಕ್ತಿನಾಥ್, ಗುಜರಾತ್, ಎಲ್ಲ ಕಡೆನೂ. ಈಗ ಇನ್ನೇನು 7:15ಗೆ ಟ್ರೈನ್ ಹೊರಡುತ್ತೆ. ನಾವು ಸಹ ಈ ಟ್ರಿಪ್ಪಲ್ಲಿ ಕಂಪ್ಲೀಟಾಗಿ ಇವ್ರ ಜೊತೆ ಪ್ರಯಾಣ ಮಾಡ್ತಾ ಇದ್ದೀವಿ. ಅದಕ್ಕೆ ಗುರು ಸಾರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಜೊತೆ ನಾವು ಬಂದು ನಮ್ಮ ಪ್ಲೆಷರ್ ಸರ್. ಇಲ್ಲ ಸರ್, ನಮಗೂ ಖುಷಿ, ನೀವು ನಮ್ಗೆ ಅವಕಾಶ ಕೊಟ್ಟಿದ್ದೀರಾ. ಎಲ್ಲ ಸುಮಾರು 80 ಮನುಷ್ಯರ ಜೊತೆ ಬೆರೀತಕ್ಕಂಥ ಒಂದು ಸಂದರ್ಭ. ಖಂಡಿತ ಇಲ್ಲಿ ಬಂದಾಗ ಎಲ್ಲರೂ ಒಂದು ಫ್ಯಾಮಿಲಿ ಜರ್ನಿನೇ ಒಂದು ಮಜಾ ಅಲ್ವಾ? ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ಜರ್ನಿ. ಬಾಯ್. ನನ್ನ ಹೆಸರು ಸವಿತಾ. ಭಾಗೀರಥಿ ಟ್ರಾವೆಲ್ಸ್ ಅವರಿಂದ ಕಾಶಿ ಯಾತ್ರೆ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಇದ್ದೀವಿ. ನಮ್ಮ ಅಕ್ಕ ಅವರು, ನಮ್ಮ ಚಿಕ್ಕಮ್ಮ ಅವರು, ನಮ್ಮ ಚಿಕ್ಕಪ್ಪ ಅವರು, ಫ್ರೆಂಡ್ಸು ಎಲ್ಲ ಇದ್ದೀವಿ. ಕೈವಾರದಿಂದ ಹೋಗ್ತಾ ಇದ್ದೀವಿ. ಕೈವಾರದಿಂದ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಖುಷಿ ಇದೆ, ತುಂಬ ಎಕ್ಸೈಟ್ ಆಗಿದ್ದೀವಿ ಎಲ್ಲರೂ. ಫಸ್ಟ್ ಟೈಮ್ ಲಾಂಗ್ ಜರ್ನಿ. ಐ ಆಮ್ ಅರುಣಾ ಪ್ರಭಾಕರ್. ನಮ್ಮದು ಕೈವಾರದಿಂದ ನಾವು ಫುಲ್ ಪ್ಯಾಕ್ ಬಂದಿದ್ದೀವಿ, 80 ಮೆಂಬರ್ಸು. ಇವಾಗ ಹೋಗ್ತಾ ಇರೋ ಪ್ಲೇಸಸ್ ಎಲ್ಲ ನ್ಯೂ ಪ್ಲೇಸಸ್, ಯಾವುದು ನೋಡಿಲ್ಲ, ಜಸ್ಟ್ ಕೇಳಿದ್ದೀವಿ ಅಷ್ಟೇ. ಸೊ ಹೇಗೆ ತೋರಿಸ್ತಾರೆ, ನಾವು ಹೇಗೆ ಎಂಜಾಯ್ ಮಾಡ್ತೀವಿ, ಹೇಗೆ ಬ್ಲೆಸ್ಸಿಂಗ್ಸ್ ತೊಗೊತೀವಿ ದೇವ್ರ ಹತ್ರ ಅಂತ ಎಕ್ಸೈಟ್ ಆಗಿದ್ದೀವಿ. ಮತ್ತು ಭಾಗೀರಥಿ ಟ್ರಾವೆಲ್ಸ್ ಅವರು ನಮಗೆ ಮೊದಲೇ ಪರಿಚಯ. ಗುಜರಾತ್ ಟ್ರಿಪ್ಗೆಲ್ಲ ಹೋಗಿದ್ವಿ ಅವ್ರ ಹತ್ರ. ಅವ್ರ ಟ್ರೀಟ್ಮೆಂಟ್ ಎಲ್ಲ ಸೂಪರ್ ಆಗಿತ್ತು. ಅದಕ್ಕೆ ಇವಾಗ ಅವರೇ ಬೇಕು ಅಂತ ಅವ್ರ ಜೊತೆನೆ ನಾವು ಇವಾಗ ಕಾಶಿ ಟ್ರಿಪ್ ಹೋಗ್ತಾ ಇದ್ದೀವಿ. ನಿಜ, ಖಂಡಿತ. ಇವಾಗ ಈ ಟ್ರಿಪ್ಪು ಸದ್ಯ ಇದೆ ಡಬಲ್ ಸಕ್ಸಸ್. ಇವಾಗ ಆಲ್ರೆಡಿ 1 ಸಕ್ಸಸ್ ಆಗಿದೆ, ಇದು ಸೆಕೆಂಡ್ 1. ಇದು ಚೆನ್ನಾಗಿ ಅವ್ರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ, ನಮ್ಮ ಟ್ರೀಟ್ ಎಲ್ಲ ಚೆನ್ನಾಗಿದ್ದರೆ
ನೆಕ್ಸ್ಟ್ ಕೈವಾರ ಫುಲ್ ಭಗೀರಥಿ ಟ್ರಾವೆಲ್ಸ್ಗೆ. ಖಂಡಿತ ಹರೀಶ್ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ ಖಂಡಿತ. ಸೊ ಇವ್ರ ಕಂಪನಿ ತುಂಬ ಚೆನ್ನಾಗಿರುತ್ತೆ. ಸೊ ಲಾಸ್ಟ್ ಟೈಮ್ ಗುಜರಾತ್ಗೆ ಹೋದಾಗೂ ಆ ಕಂಪನಿ ಮಾಡಿದ್ರು. ಅದು ನಮ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಟ್ರಿಪ್ಪಲ್ಲಿ ಓನರು ನಮ್ಮ ಜೊತೆ ಬರ್ತಾ ಇರ್ತಾರೆ. ಸೊ ಏನು ಲೂಪ್ಸ್ ಆ್ಯಂಡ್ ಹೋಲ್ಸ್ ಏನೂ ಇರಲ್ಲ. ಟ್ರಿಪ್ಗೆ ಹೋಗ್ತಕ್ಕಂಥ ಅಷ್ಟು ಜನಕ್ಕೆ 6 ತಿಂಗಳ ಹಿಂದೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದರು. ಬಟ್ ನಾನು ಟ್ರಿಪ್ ಬರ್ತಕ್ಕಂಥದ್ದು ಗೊತ್ತಿರಲಿಲ್ಲ, ಎಂಡ್ ಮೂಮೆಂಟಲ್ಲಿ ಡಿಸೈಡ್ ಆಗಿದ್ದು. ಆದ ಕಾರಣ ನಮಗೋಸ್ಕರ ಭಾಗೀರಥಿ ಟ್ರಾವೆಲ್ಸ್ ಅವರು ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿ ಫ್ಲೈಟಲ್ಲಿ ಕರ್ಕೊಂಡೋದ್ರು. ಬಟ್ ನನಗಂತೂ ಬಹಳ ಒಂದು ಹೆಮ್ಮೆ ಅಂತ ಹೇಳ್ತೀನಿ, ಖುಷಿ ಅಂತ ಹೇಳ್ತೀನಿ. ಯಾಕೆಂದರೆ ಜೀವನದಲ್ಲಿ ಮೊದಲನೇ ಬಾರಿ ಫ್ಲೈಟಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಒಂದು ವಿಚಾರಕ್ಕೆ ನಾನು ಯಾವತ್ತೂ ಭಾಗೀರಥಿ ಟ್ರಾವೆಲ್ಸ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಬಾರಿ ನಾನು ಏರ್ಪೋರ್ಟ್ಗೆ ಅನೇಕ ಜನರನ್ನ ಡ್ರಾಪ್ ಮಾಡಿದ್ದೀನಿ, ಹಾಗೆ ಏರ್ಪೋರ್ಟಿಂದ ಅನೇಕ ಜನರನ್ನ ಪಿಕಪ್ ಮಾಡಿದ್ದೀನಿ. ನಾನು ಫ್ಲೈಟಲ್ಲಿ ಹೋಗಬೇಕು ಅಂತ ಆಸೆಯೂ ಇತ್ತು, ಆದರೆ ತುಂಬ ಭಯ ಇತ್ತು. ಇದು ನನ್ನ ಮೊದಲನೇ ಫ್ಲೈಟ್ ಪ್ರಯಾಣ ಆಗಿರೋದ್ರಿಂದ ಖಂಡಿತ ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೀವು ಫ್ಲೈಟಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಫ್ಲೈಟು 2 ರಿಂದ 3 ಗಂಟೆ ತಡವಾದರೆ ಲಾಂಚ್ ಇದೆ, ಅದನ್ನು ನೀವು ಉಪಯೋಗಿಸ್ಬೋದು. ಅದರಲ್ಲೂ ಕೆಲವೊಂದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡನ್ನು ಉಪಯೋಗಿಸಿ ಕೇವಲ 2 ರೂಪಾಯಲ್ಲಿ ಕಂಪ್ಲೀಟಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥನೂ ನೀವು ಸವಿಬೋದು. ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ, ಕೆಲವೊಂದು ತಿಂಡಿ ಪದಾರ್ಥಗಳ ಹೆಸರೇ ಗೊತ್ತಿಲ್ಲ, ಅಷ್ಟು ವೆರೈಟಿ ಆಫ್ ತಿಂಡಿ ಇರುತ್ತೆ, ಸ್ನ್ಯಾಕ್ಸ್ ಇರುತ್ತೆ, ಕೂಲ್ ಡ್ರಿಂಕ್ಸ್ ಇರುತ್ತೆ, ಹಣ್ಣುಗಳಿರ್ತವೆ, ಜೊತೆಗೆ ವೆಜ್ಜು ನಾನ್ ವೆಜ್ಜು ಅಷ್ಟೇ ಅಲ್ಲ, ಇಲ್ಲಿ ಒಳಗಡೆ ಬಾರ್ ಕೌಂಟ್ರು ಸಹ ಇರತಕ್ಕಂಥದ್ದು. ಹೆಚ್ಚಾಗಿ ಸ್ವೀಟು ಮತ್ತು ಡೆಸರ್ಟು ತುಂಬ ಹೆಚ್ಚಿರ್ತಕ್ಕಂಥದ್ದು. ಕಾಫಿ ಟೀ ವ್ಯವಸ್ಥೆನೂ ಸಹ ಮಾಡಿರ್ತಾರೆ. ಅನ್ಲಿಮಿಟಾಗಿ ನೀವು ಎಷ್ಟು ಬೇಕಾದ್ರೂ ಫುಡ್ಡನ್ನು ಸವಿಬೋದು. ಇದು ಬಂದು ಎಲ್ಲರಿಗೂ ಆಪ್ಷನ್ ಸಿಗಲ್ಲ, ಕೆಲವ್ರಿಗೆ ಮಾತ್ರ 2 ರೂಪಾಯಲ್ಲಿ ಕೆಲವೊಂದು ಕ್ರೆಡಿಟ್ ಕಾರ್ಡ್ ಆಫರಿಂದ ಸಿಗ್ತಕ್ಕಂಥದ್ದು. ಅದರ್ವೈಸ್ ನೀವು 1000 ರೂಪಾಯಿಗಳನ್ನ ಕೊಟ್ಟು ಇಲ್ಲಿ ಲಾಂಚಲ್ಲಿ ಊಟ ಮಾಡ್ತಕ್ಕಂಥದ್ದು. ನಂತರ ನಮ್ಮ ಪ್ರಯಾಣ ನಮ್ಮ ಫ್ಲೈಟ್ ಇರ್ತಕ್ಕಂಥ ಗೇಟ್ ಕಡೆಗೆ ಮುಂದುವರಿಯುತ್ತೆ. ಹೋಗ್ತಾ ಅನೇಕ ಶಾಪ್ ಇತ್ತು. ಏರ್ಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು, ಕಂಪ್ಲೀಟಾಗಿ ಮಾಡ್ರನ್ ಟಚ್ಚು. ಮೊದಲನೇ ಬಾರಿ ಇನ್ಸೈಡ್ ಏರ್ಪೋರ್ಟ್ನ ನೋಡ್ತಾ ಇರ್ತಕ್ಕಂಥದ್ದು. ಅಲ್ಲಲ್ಲಿ ಅನೇಕ ರೀತಿಯಾದಂಥ ಅಂಗಡಿಗಳಿದ್ದಾವೆ. ಹಾಗೆ ಜನಗಳು ಅವರವರ ಒಂದು ಫ್ಲೈಟ್ಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇರ್ತಾರೆ. ಜೊತೆಗೆ ಒಳಗಡೆ ಏನೇ ತೊಗೋಬೇಕಂದ್ರೂ ಬಹಳ ಕಾಸ್ಟ್ಲಿ ಇರುತ್ತೆ. ಒಂದೊಂದು ಕೂಲ್ ಡ್ರಿಂಕ್ಸು ಸಹ ತೊಗೋಬೇಕಂದ್ರೆ 300 ರೂಪಾಯಿ ಅಷ್ಟಿರ್ತಾಯಿತ್ತು. ಈಗ ಡಿಪಾರ್ಚರ್ ಆಗ್ತಕ್ಕಂಥ ಜಾಗಕ್ಕೆ ಬಂದಿದ್ದೀವಿ, ಹಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಸ್ ಬಂದು ಪಿಕಪ್ ಮಾಡಿಕೊಳ್ಳುತ್ತೆ. ಅನೇಕ ಬಸ್ಸು ಈ ರೀತಿ ಓಡಾಡ್ತಾ ಇರುತ್ತೆ ಏರ್ಪೋರ್ಟಲ್ಲಿ. ನಾವು ಹೋಗ್ತಕ್ಕಂಥ ಫ್ಲೈಟಿಗೆ ನಮ್ಮನ್ನು ಪಿಕಪ್ ಮಾಡಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ಪ್ರತಿ 1 ನಿಮಿಷಕ್ಕೊಮ್ಮೆ ಒಂದೊಂದು ಬಸ್ಸು ಬರ್ತಾ ಇರುತ್ತೆ. ಯಾಕೆಂದರೆ ಫ್ಲೈಟ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಫ್ಲೈಟು ಬಂದಾಗ ಅಥವಾ ಫ್ಲೈಟು ಟೇಕಾಫ್ ಆಗಬೇಕಾದ್ರೆ ಪ್ರತಿಯೊಂದು ಟೈಮಲ್ಲೂ ಈ ರೀತಿ ಬಸ್ಸು ಜನಗಳನ್ನ ಪಿಕಪ್ ಮಾಡ್ತಕ್ಕಂಥದ್ದು ಅಲ್ಲಿ ವಾಡಿಕೆ. ನೋಡ್ತಾ ಹೋದರೆ ಏರ್ಪೋರ್ಟು ಬಹಳ ದೊಡ್ಡದಾಗಿತ್ತು, ಅನೇಕ ಫ್ಲೈಟ್ಗಳಿತ್ತು. ಆದರೂ ನಮ್ಮ ಫ್ಲೈಟ್ ಯಾವುದು ಅಂತ ನೋಡ್ತಕ್ಕಂಥ ಒಂದು ಕಾತರ ಮನಸ್ಸಲ್ಲಿ ಮನೆ ಮಾಡಿತ್ತು. ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಏರ್ಪೋರ್ಟ್ನೆಲ್ಲ ನೋಡಾದ ನಂತರ ನಾವು ಪ್ರಯಾಣ ಮಾಡ್ತಕ್ಕಂಥ ಏರೋಪ್ಲೇನ್ ನಮಗೆ ಕಾಣಿಸಿದ್ದು ಬಹಳ ಖುಷಿಯಾಯಿತು. 100 ಏರೋಪ್ಲೇನ್ ನೋಡಿದ್ರು ನಾವು ಹೋಗ್ತಕ್ಕಂಥ ಈ ಫ್ಲೈಟ್ ಮೇಲೆ ಏನೋ ಎಲ್ಲಿಲ್ಲದ ಒಂದು ಅಭಿಮಾನ, ಪ್ರೀತಿ, ಒಂಥರ ನಮ್ಮ ಫ್ಲೈಟು ಅಂತಕ್ಕಂಥ ಒಂದು ಹೆಮ್ಮೆ. ಅದರಲ್ಲೂ ಇಷ್ಟು ದೊಡ್ಡ ವಿಮಾನನ ಹತ್ತಿರದಿಂದ ನೋಡಿದಾಗ ಮನಸ್ಸು ಅಷ್ಟೇ ದೊಡ್ಡ ಮಟ್ಟದ ಸಂತೋಷದಿಂದ ಕೂಡಿತ್ತು. ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಏರೋಪ್ಲೇನಲ್ಲಿ ಆಟ ಆಡ್ತಾಯಿದ್ವಿ. ಇವತ್ತು ಆ ಏರೋಪ್ಲೇನಲ್ಲಿ ಹೋಗ್ತಕ್ಕಂಥ ಒಂದು ಸುಯೋಗ ಇದೆಯಲ್ಲ, ಅದು ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಫ್ಲೈಟ್ನ ಆಕಾಶದಲ್ಲಿ ಅಥವಾ ದೂರದಲ್ಲಿ ನೋಡ್ತಾ ಇದ್ದಂಥ ನನಗೆ ಮೊದಲನೇ ಬಾರಿ ಫ್ಲೈಟ್ ಪ್ರಯಾಣ ಬಹಳ ಮನಸ್ಸಿಗೆ ಖುಷಿ ಕೊಡ್ತು, ಮರೆಯಲಾಗದಂಥ ನೆನಪು ತಂದು ಕೊಡ್ತು. ಈ ರೀತಿಯಾದಂಥ ಒಂದು ಅನುಭವ ಇದೆಯಲ್ಲ, ನಿಜವಾಗ್ಲೂ ನೀವು ಪ್ರಯಾಣ ಮಾಡಬೇಕಾದ್ರೆ ನಿಮಗೂ ಸಹ ಆಗ್ತಕ್ಕಂಥದ್ದು. ಹಾಗೆ ಭಾಗೀರಥಿ ಟ್ರಾವೆಲ್ಸ್ ಅವರು ಬಸ್ ಪ್ರಯಾಣ ಆಗ್ಬೋದು, ರೈಲ್ವೆ ಪ್ರಯಾಣ ಆಗ್ಬೋದು, ಅಥವಾ ಫ್ಲೈಟಲ್ಲಿ ಪ್ರಯಾಣ ಮಾಡಬೇಕಾಗ್ಬೋದು, ಎಲ್ಲ ರೀತಿಯಾದಂಥ ಪ್ಯಾಕೇಜನ್ನು ನಿಮಗಾಗಿ ಸಿದ್ಧ ಮಾಡಿಕೊಡ್ತಾರೆ ನಿಮ್ಮ ಬಜೆಟಲ್ಲಿ. ಅಷ್ಟೇ ಅಲ್ಲ, ನಿಮಗೆ ಫ್ಲೈಟು ಹಾಗೆ ಟ್ರೈನು ಎರಡರ ಕಾಂಬಿನೇಷನಲ್ಲಿ ಮಾಡ್ತಕ್ಕಂಥದ್ದು, ಅಥವಾ ಎರಡೂ ಕಡೆಗೂ ಫ್ಲೈಟು ಬುಕ್ ಮಾಡಿ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಬೇಕಾದಷ್ಟು ರೀತಿಯಲ್ಲಿ ನಿಮಗೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಅವರು ಪ್ಯಾಕೇಜನ್ನು ಮಾಡಿಕೊಡ್ತಾರೆ. ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರಂತೂ ನನಗಾದಂಥ ಅನುಭವ ಇದೆಯಲ್ಲ, ಅದನ್ನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕ್ಷಣ ಮೈ ರೋಮಾಂಚನ ಆಗಿತ್ತು. ಒಂಥರ ಗುರುತ್ವಾಕರ್ಷಣೆ ಯಾವಾಗ ಕಳ್ಕೊಳ್ಳುತ್ತೆ ಫ್ಲೈಟು ಭೂಮಿಯಿಂದ, ಒಂಥರ ಅಡಿಯಿಂದ ಮುಡಿವರೆಗೂ ಒಂದು
ಫೀಲ್ ಆಗುತ್ತೆ ನೋಡಿ, ಅದನ್ನು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಒಂಥರ ಮೋಡದ ಮೇಲೆ ತೇಲಿ ಹೋಗ್ತಾ ಇರ್ತಕ್ಕಂಥ ಅನುಭವ ಇದೆಯಲ್ಲ, ಆಹಾ, ನಿಜವಾಗ್ಲೂ ಭೂಲೋಕ ನಮಗೆ ಸ್ವರ್ಗದ ಥರ ಕಾಣೋದುಂಟು. ಅದರಲ್ಲೂ ಮೋಡದ ಮರೆಯಲ್ಲಿ ಈ ಒಂದು ಫ್ಲೈಟ್ ಹೋಗಬೇಕಾದ್ರೆ ಆ ಒಂದು ಫ್ಲೈಟ್ನ ಸೌಂಡ್ ಇರ್ಬೋದು, ಆ ಲೈಟಿಂಗ್ ಇರ್ಬೋದು, ಬಹಳ ಚೆನ್ನಾಗಿತ್ತು. ನಾವು ಹೋಗಿದ್ದು ನೈಟ್ ಆಗಿದ್ದರಿಂದ ಸ್ವಲ್ಪ ಮೋಡಗಳನ್ನ ಸರಿಯಾಗಿ ನೋಡೋದಕ್ಕಾಗಿಲ್ಲ, ಅಥವಾ ಡೇ ವ್ಯೂ ನಮಗೆ ಸಿಕ್ಕಿಲ್ಲ. ಫ್ಲೈಟ್ ಲ್ಯಾಂಡ್ ಆದಾಗಂತೂ ಏನೋ ಒಂಥರ ಸಾಧನೆ ಮಾಡಿದಂಥ ಹೆಮ್ಮೆ, ಒಂಥರ ಭಯ ಎಲ್ಲ ದೂರವಾಗಿ ಮನಸ್ಸಲ್ಲಿ ಸಂತೋಷ ಮನೆ ಮಾಡಿದ್ದಂತೂ ಗ್ಯಾರಂಟಿ. ಈ ರೀತಿಯಾಗಿ ನನ್ನ ಒಂದು ಮೊದಲನೆಯ ಬಾರಿಯ ಫ್ಲೈಟ್ ಜರ್ನಿಯ ಅನುಭವ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅದು ಇವತ್ತಲ್ಲ, ಇನ್ನೂ 10 ವರ್ಷಗಳು ಅಲ್ಲ, 20 ವರ್ಷ ಬಿಟ್ಟು ಕೇಳಿದ್ರು ಆ ಫೀಲು ಸದಾಕಾಲ ಹಾಗೆ ಮನೆ ಮಾಡಿರ್ತಕ್ಕಂಥದ್ದು. ನಾವು 100 ಬಾರಿ ಫ್ಲೈಟಲ್ಲಿ ಹೋದರೂ ಆ ಮೊದಲನೇ ಬಾರಿ ಹೋದಂಥ ಅನುಭವ ಇದೆಯಲ್ಲ, ಯಾವತ್ತೂ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಾವು ಬಂದಿದ್ದು ಇಂಡೋರ್ ಅಂತಕ್ಕಂಥ ಒಂದು ಊರಿಗೆ. ಇಲ್ಲಿಂದ ನಾವು ಓಂಕಾರೇಶ್ವರಕ್ಕೆ ಪ್ರಯಾಣ ಬೆಳೆಸಬೇಕು. ಏಕೆಂದರೆ ಎಲ್ಲರೂ ಸಹ ಆಲ್ರೆಡಿ ಟ್ರೈನಲ್ಲಿ ಹೋಗಿ ಅಲ್ಲಿ ಸ್ಟೇ ಮಾಡಿರ್ತಾರೆ. ನಾವು ಸಹ ಈಗ ಇಲ್ಲಿಂದ ಅಲ್ಲಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ತಲುಪಬೇಕು. ನಿಜವಾಗ್ಲೂ ಭಾಗೀರಥಿ ಟ್ರಾವೆಲ್ಸ್ ಅವರು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಟ್ರಿಪ್ಪನ್ನು ಅರೇಂಜ್ ಮಾಡಿರ್ತಾರೆ. ಒಂದು ಬೆಂಗಳೂರಿಂದ ಟ್ರೈನ್ ಆಗ್ಬೋದು, ಫ್ಲೈಟ್ ಆಗ್ಬೋದು, ಇಲ್ಲಿಂದ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಅಲ್ಲಿ ನೀಟಾಗಿ ಪ್ರತಿಯೊಂದು ಸ್ಥಳನೂ ತೋರಿಸಿ ವಾಪಸ್ ಮನೆಗೆ ಕರ್ಕೊಂಬರೋವರೆಗೂ ಕಂಪ್ಲೀಟಾಗಿ ಕೇರ್ ಮಾಡ್ತಾರೆ. ನಿಮಗೆಲ್ಲೂ ಒಂದು ಚೂರು ರಿಸ್ಕ್ ಇರಲ್ಲ. ಆ್ಯಕ್ಚುಲಿ ನಾವು ಬಂದಂಥ ಈ ಒಂದು ಹೋಟೆಲ್ಲು ತುಂಬ ಚೆನ್ನಾಗಿತ್ತು, 4 ಸ್ಟಾರ್ ಲೆವೆಲಲ್ಲಿತ್ತು. ಅದರಲ್ಲಂತೂ ಇಲ್ಲಿನ ಒಂದು ಸುಂದರವಾದಂಥ ವಾತಾವರಣ ಇದೆಯಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋರಂತೆ. ಈಗೆಲ್ಲ ನೈಟು ಮಲಗಿರ್ತಾರೆ. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಮ್ಮ ಕಂಪ್ಲೀಟ್ ಆದಂಥ ಟೂರ್ ಜರ್ನಿ ಶುರು ಆಗುತ್ತೆ. ಬಹಳ ಬೇಗ ಎಪಿಸೋಡ್ ಬರುತ್ತೆ, ನೋಡಿ ಆನಂದಿಸಿ.